ರವಿಕಾಂತ್ ಅಂದರೆ ನೀವೇ ತಾನೇ? ನೀನ್ಯಾರು? ನಾನು ಡ್ರೀಮ್ ವ್ಯಾಲಿ ಹೋಮ್ಸಿಂದ ಬಂದಿದ್ದೀನಿ. ಕೂತ್ಕೋ. ಹೇಳು, ನಿನ್ಗೇನು ಬೇಕು? ಆ ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಬೇರೆ ಯಾವ ಇನ್ಫಾರ್ಮೇಶನ್ ಬೇಕು? ನಾನು ಆಲ್ರೆಡಿ ಆ ಹುಡುಗಿ ಹತ್ರ ಹೇಳಿದ್ದೀನಲ್ಲ. ಏಯ್, ನೀನು ಹೇಳೋದು ಯಾವುದೋ ನಿಜ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನಿಜ ಏನು ಅಂತ ಹೇಳೋ. ನಾನು ಆಲ್ರೆಡಿ ಗೊತ್ತಿರೋದನ್ನ ಹೇಳಿದ್ದೀನಿ, ಅದಕ್ಕೂ ಮೇಲೆ ಏನು ಹೇಳಕ್ಕಾಗಲ್ಲ. ಈಗ ಹೇಳಬೇಕು ಅಂತ ಗೊತ್ತಾಯ್ತಾ? ಆ ಮನೆಗೆ ಒಂದು ಫ್ಯಾಮಿಲಿ ಬಂದಿತ್ತಲ್ಲ, ಅವ್ರಿಗೇನಾಯ್ತೋ ಎಲ್ಲ ಡೀಟೇಲ್ಸು ನನಗೆ ಬೇಕು. ಹೇಳ್ತೀಯೋ ಇಲ್ಲ ನನ್ನ ಕೈಲಿ ಚೆನ್ನಾಗಿ ಒದೆ ತಿಂತೀಯಾ? ಹೇಳೋ. ಒಂದಿನ ಆ ಮನೆಗೆ ಒಂದು ಫ್ಯಾಮಿಲಿ ಬಂತು. ಹಸ್ಬೆಂಡು, ವೈಫು, 5 ವರ್ಷದೊಂದು ಅವ್ರ ಮಗು. ಅವ್ರ ಬಗ್ಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ. 2 ದಿನಗಳ ನಂತರ ಅವ್ರು ಅಲ್ಲೇ ಸತ್ತೋಗಿದ್ದಾರೆ ಅಂತ ನಮ್ಮ ವಾಚ್ಮ್ಯಾನ್ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಹೋಗಿ ನೋಡಿದೆ. ಏನು ನಡೀತೋ ಹೇಗೆ ನಡೀತೋ ನನಗೇನು ಗೊತ್ತಿಲ್ಲ. ಆ ಪಾಪಕ್ಕೆ ಸಂಬಂಧಪಟ್ಟ ಬೇರೆ ಯಾವ ಡೀಟೇಲ್ಸು ನನಗೆ ಸಿಗಲಿಲ್ಲ. ನನ್ನ ಬಿಲ್ಡಿಂಗಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಹೊರಗಡೆ ಗೊತ್ತಾದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ SI ಹತ್ರ ಮಾತಾಡಿ ಕೇಸೇನೋ ಹಾಕ್ಬೇಡಿ ಅಂತ ಮುಚ್ಚಾಕ್ಸ್ಬಿಟ್ಟೆ. ಅದ್ರ ನಂತರ ಆ ಬಿಲ್ಡಿಂಗ್ನ ಮಿತ್ರ ಅವ್ರ ಅಪ್ಪಂಗೆ ಮಾರ್ಬಿಟ್ಟೆ. ಅಷ್ಟೇ ಸರ್ ನಡೆದಿದ್ದು. ಇಷ್ಟೇನಾ? ಇಲ್ಲ ನೀನೇ ಏನಾದರೂ ಅವ್ರಿಗೆ ಮಾಡಿದ್ಯಾ? ಛೇ, ಅವ್ರು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ನನ್ನ ಫಾರ್ಮ್ ಹೌಸಿಗೆ ಗೆಸ್ಟಾಗಿ ಬಂದಿದ್ರು ಅಷ್ಟೇ. ಮೇಡಮ್, ಏನಾಯ್ತು? ಏನು ಹೇಳಿಲ್ಲ. ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನು ಮಾತಾಡ್ತಾನೆ ಇಲ್ಲ. ಏನಾಯ್ತು ಹೇಳು. ಆ ಮಗು ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಮೇಡಮ್. ಏನು? ಹೇಗೆ ಸತ್ತೋದ್ರು? ಯಾರು ಹೇಳಿದ್ರು? ಆ ಹಳೆ ಓನರ್ ಹೇಳಿದ್ರು, ಆದರೆ ಅವನಿಗೂ ಸರಿಯಾಗಿ ವಿಷಯ ಎಲ್ಲ ಗೊತ್ತಿಲ್ವಂತೆ. ಆ ಬುಕ್ಕನ್ನು ಓದಿದ ಪ್ರಕಾರ ಅವರಿಬ್ಬರ ಮಧ್ಯೆ ಏನೋ ಜಗಳ ಆಗಿದೆ ಅಂತ ಅನಿಸ್ತು. ಸರಿ ಮೀನಾ, ನಾನು ಹೊರಡ್ತೇನೆ. ನಿಮಗೆ ಸ್ವಲ್ಪನೂ ನಾಚಿಕೆನೇ ಇಲ್ವಾ? ನನಗೇನೋ ಆ ಜಗಳದಿಂದನೇ ಇಬ್ರು ಹೊಡೆದಾಡ್ಕೊಂಡು ಸತ್ತಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್.
ಮೀನಾ ಪಾಪ ಈಗ ಆ ಮಗು ಅನಾಥೆ ಆಗ್ಬಿಟ್ಟಿದ್ದಾಳೆ. ಅನಾಥಿನ ಬೇಡ, ಇನ್ಮೇಲೆ ಆ ಮಗುನ ನಾವು ನೋಡ್ಕೊಳ್ಳೋಣ. ಬಾ ಹಾಸ್ಪಿಟಲ್ಗೆ ಹೋಗೋಣ. ಇವಾಗ್ಲಾ? ಹಾ ಈಗ್ಲೇ ಬಾ ಬೇಗ. ಹೌದು, ನಿನ್ ಫ್ರೆಂಡ್ ಹೇಗ್ ಸತ್ ಹೋದ? ಅದು ಗೊತ್ತಿಲ್ಲ. ಅವನು ಎಣ್ಣೆ ಹೊಡೆದು ಮೇಲಿಂದ ಬಿದ್ದು ಸತ್ನೋ ಏನೋ. ಅವನು ಸತ್ರೆ ಅವನ ತಲೆಯಲ್ಲಿ ಗಾಯ ಬಿಟ್ರೆ ಬೇರೆ ಇನ್ನೇನೂ ಇರಲ್ಲ ಅಲ್ವಾ? ಬನ್ನಿ ಹೋಗೋಣ. ಹೋಗೋಣ ಬಾ. ಹೌದು, ನಮ್ಮ ಅಣ್ಣ ಎಲ್ಲೋದ್ರು? ಯಾರು? ಅದೇ ಬೆಳಿಗ್ಗೆ ನಿಮ್ಮ ಜೊತೆ ಜಗಳ ಮಾಡಿದ್ರಲ್ಲ. ನನ್ಗೇನ್ ಗೊತ್ತು? ನೀನ್ ಅವ್ರನ್ನ ಇಲ್ಲಿ ಬಿಟ್ಬಿಟ್ಟು ಹೋಗಿದೀಯಾ? ಹೌದು, ಎಲ್ಲೋಗಿರ್ತಾರೋ. ಹೋಗ್ಲಿ ಬಿಡು, ಅವ್ರ ಬಗ್ಗೆ ಚಿಂತೆ ಬೇಡ. ಮೊದ್ಲು ನಡಿ. ಬಾ ವಿಕ್ಕಿ, ಬಾ ಕೂತ್ಕೋ. ಮಗು ಹೇಗಿದೆ ಡಾಕ್ಟರ್? ಗುಡ್ ಗುಡ್, ಈಗಲೇ ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಇವ್ರು ಯಾರು? ಡ್ರೀಮ್ ವ್ಯಾಲಿ ಹೋಮ್ಸ್ ಓನರ್ ಇವರೇನೆ. ಓಹೋ, ಡಾಕ್ಟರ್, ನಾವು ಮಗುನ ನೋಡ್ಬೋದಾ? ಈಗಲೇ ಟ್ರೀಟ್ಮೆಂಟ್ ಕೊಟ್ವಿ, ಮಲಗಿದಾಳೆ. ಸರಿ ಬನ್ನಿ. ಡಾಕ್ಟರ್, ನಾವು ಮಗುನ ಕರ್ಕೊಂಡು ಹೋಗ್ಬೋದಾ? ಇಲ್ಲ ಇಲ್ಲ, ಈಗ ಆಗೋದಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು 1 ವಾರ ಆದಮೇಲೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಡಾಕ್ಟರ್. ಮೇಡಮ್ ಹೋಗೋಣ. ಗುಡ್ ನೈಟ್. ಗುಡ್ ನೈಟ್.